Good morning everyone, myself Sandeep Pake, Assistant Professor in Commerce. Now I am going to present a lecture on the topic rectification of errors. In this video we shall work out problem on rectification of errors. First of all, draw necessary columns to pass journal entries, date, particulars, LF, debit, credit. Please use 2-page for journal entries. In third page, write down working note. ಮೊದಲ 2 ಪೇಜನ್ನು ಜರ್ನಲ್ ಎಂಟ್ರಿಗೆ ಯೂಸ್ ಮಾಡ್ಕೊಳ್ಬೇಕು. 3ನೇ ಪೇಜಿನಲ್ಲಿ ವರ್ಕಿಂಗ್ ನೋಟನ್ನು ಬರಿಬೇಕಾಗತ್ತೆ. ವರ್ಕಿಂಗ್ ನೋಟಿಗೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲನೇಷನ್ ಅನ್ನ ಕೊಟ್ಟಿರ್ತೇನೆ ನಾನು. ಓಕೆ, ಅದರ ಅನುಸಾರವಾಗಿ ಅಲ್ಲಿ ಏನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ ಅದೇ ತರ ನೀವೇನ್ ಮಾಡಿ ವರ್ಕಿಂಗ್ ನೋಟನ್ನ ನೋಟ್ಸ್ ಬುಕ್ ಅಲ್ಲಿ ಬರ್ಕೊಳ್ಬೇಕು. ಪ್ಲೀಸ್ ಸಿ ಪ್ರಾಬ್ಲಮ್ ನಂಬರ್ 1. There is a difference in the trial balance of Mr. Rakesh which has been transferred to suspense account. Later, the following errors were found to have been committed. Point number 1. A sale of rupees 2000 to Shaker and Company was credited to their account. ಪ್ರಾಬ್ಲಮ್ ಅಲ್ಲಿ ಏನು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಎ ಸೇಲ್ ಆಫ್ rupees 2000 to Shaker and Company was credited to their account when goods sold to Shaker and Company. Entry: Shaker and Company's account debtor to sales account. Shaker and Company's account debtor to sales account. Understand? This entry relating to 2 accounts, namely Shaker and Company's account and sales account. ಈ ಎಂಟ್ರಿ ಅನ್ನುವಂಥದ್ದು ಯಾರಿಗೆ ಸಂಬಂಧಪಟ್ಟಿದ್ದು? 2 ಅಕೌಂಟ್ಸ್ ಗಳಿಗೆ ಸಂಬಂಧಪಟ್ಟಂತೆ ಇರುವಂತದ್ದು. ಒಂದು ಶೇಖರ್ ಅಂಡ್ ಕಂಪನಿ, ಇನ್ನೊಂದು ಸೇಲ್ಸ್ ಅಕೌಂಟ್. ಅಂಡರ್ಸ್ಟ್ಯಾಂಡ್? ಕನ್ಸರ್ನ್ಡ್ ಅಕೌಂಟ್ ನಲ್ಲಿ ಹೇಗೆ ಎಂಟ್ರಿ ಆಗಿದೆ ಅದನ್ನು ನೀವು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಕನ್ಸರ್ನ್ಡ್ ಎಂಟ್ರಿಯಲ್ಲಿ ಅದು ಹೇಗೆ ಎಂಟ್ರಿ ಆಗಿದೆ ಅದು ಗೊತ್ತಾಗಬೇಕು ನಿಮ್ಗೆ. ಮೊದಲಿಗೆ ಸೇಲ್ಸ್ ಅಕೌಂಟ್ ಪ್ರಿಪೇರ್ ಮಾಡಿ. ಓಕೆ, ಪ್ರಿಪೇರ್ ಸೇಲ್ಸ್ ಅಕೌಂಟ್. ಅಂಡರ್ಸ್ಟ್ಯಾಂಡ್? ಸೇಲ್ಸ್ ಅಕೌಂಟ್ ನಲ್ಲಿ ಯಾವ ಕಡೆ ಎಂಟ್ರಿ ಬರುತ್ತೆ? ಬೈ ಶೇಖರ್ ಅಂಡ್ ಕಂಪನೀಸ್ ಅಕೌಂಟ್ 2000. ಅಂಡರ್ಸ್ಟ್ಯಾಂಡ್? ಇದು ಕರೆಕ್ಟ್ ಆದ ಎಂಟ್ರಿ ಆಯ್ತಾ? ಅಂಡರ್ಸ್ಟ್ಯಾಂಡ್? ಕರೆಕ್ಟ್ ಆಗಿ ಎಂಟ್ರಿ ಮಾಡಿದ್ದಾರೆ ಸೇಲ್ಸ್ ಅಕೌಂಟ್ ನಲ್ಲಿ. ನೆಕ್ಸ್ಟ್, ಶೇಖರ್ ಅಂಡ್ ಕಂಪನೀಸ್ ಅಕೌಂಟ್. ಆಕ್ಚುಲಿ ಶೇಖರ್ ಅಂಡ್ ಕಂಪನೀಸ್ ಅಕೌಂಟ್ ಏನ್ ಮಾಡಬೇಕು? ಡೆಬಿಟ್ ಕೊಡಬೇಕು. ಡೆಬಿಟ್ ಸೈಡ್ ಅಲ್ಲಿ ಟು ಸೇಲ್ಸ್ ಅಕೌಂಟ್ ಅಂತ ಬರ್ಬೇಕಿತ್ತು, ಆದ್ರೆ ತಪ್ಪಾಗಿ ಏನ್ ಮಾಡಿದ್ದಾರೆ? ವಾಸ್ ಕ್ರೆಡಿಟೆಡ್ ಟು ದೇರ್ ಅಕೌಂಟ್. ಅಂಡರ್ಸ್ಟ್ಯಾಂಡ್? ರಾಂಗ್ಲಿ ಕ್ರೆಡಿಟೆಡ್ ಟು ದೇರ್ ಅಕೌಂಟ್ ಬೈ ಸೇಲ್ಸ್ ಅಕೌಂಟ್ 2000 ಅಂತ ಎಂಟ್ರಿ ಮಾಡಿದ್ದಾರೆ. ಅಂಡರ್ಸ್ಟ್ಯಾಂಡ್? ಕಂಪ್ಲೀಟೆಡ್? ಎಲ್ಲಿ ಮಿಸ್ಟೇಕ್ ಮಾಡಿದ್ದಾರೆ? ಸೇಲ್ಸ್ ಅಕೌಂಟ್ ನಲ್ಲಿ ಮಿಸ್ಟೇಕ್ ಮಾಡಲಿಲ್ಲ. ಸೇಲ್ಸ್ ಅಕೌಂಟ್ ನಲ್ಲಿ ಕರೆಕ್ಟ್ ಆಗಿ ಎಂಟ್ರಿ ಮಾಡಿದ್ದಾರೆ. ಬಟ್ ಎಲ್ಲಿ ಮಿಸ್ಟೇಕ್ ಮಾಡಿದ್ದು? ಶೇಖರ್ ಅಂಡ್ ಕಂಪನೀಸ್ ಅಕೌಂಟ್ ನಲ್ಲಿ ಮಿಸ್ಟೇಕ್ ಮಾಡಿದ್ದು. ಅಂಡರ್ಸ್ಟ್ಯಾಂಡ್? ಸೊ ದಿಸ್ mistake affect only one account, that is Shaker and Company. Okay, it is considered as one-sided error. How do you rectify this error? ತಪ್ಪಾಗಿ ಅವರ ಅಕೌಂಟಿಗೆ, ಶೇಖರ್ ಅಂಡ್ ಕಂಪನಿ ಅಕೌಂಟಿಗೆ ತಪ್ಪಾಗಿ 2000 ನೀವೇನ್ ಮಾಡಿದ್ದೀರಾ? ಕ್ರೆಡಿಟ್ ಕೊಟ್ಟಿದ್ದೀರಾ. ಅದನ್ನ ಸರಿ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? 2000 ಡೆಬಿಟ್ ಕೊಡ್ಬೇಕು. ಆವಾಗ ಬ್ಯಾಲೆನ್ಸ್ ಅನ್ನುವಂಥದ್ದು ಏನಾಗತ್ತೆ? ನಿಲ್ ಆಗತ್ತೆ. ಆಯ್ತಾ? ಕ್ರೆಡಿಟ್ ಸೈಡ್ ಅಲ್ಲಿ 2000 ಎಂಟ್ರಿ ಮಾಡಿದೀರಾ, ಇವಾಗ ಡೆಬಿಟ್ ಸೈಡ್ ಅಲ್ಲಿ 2000 ಎಂಟ್ರಿ ಮಾಡಬೇಕು. ಆವಾಗ ಬ್ಯಾಲೆನ್ಸ್ ಅನ್ನುವಂಥದ್ದು ಏನಾಗುತ್ತೆ? ನಿಲ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್? 0 ಆಗುತ್ತೆ. ಬ್ಯಾಲೆನ್ಸ್ ಬಿಕಮ್ಸ್ 0. ತಪ್ಪನ್ನು ಸರಿ ಮಾಡಿದ ಹಾಗಾಗತ್ತಾ? ಇಲ್ಲ. ಅಂಡರ್ಸ್ಟ್ಯಾಂಡ್? ಶೇಖರ್ ಅಂಡ್ ಕಂಪನಿ ಅಕೌಂಟ್ ನಲ್ಲಿ ಎಷ್ಟು ಡೆಬಿಟ್ ಬ್ಯಾಲೆನ್ಸ್ ಇರಬೇಕು? 2000 ಡೆಬಿಟ್ ಬ್ಯಾಲೆನ್ಸ್ ಇರಬೇಕು. ಅಂಡರ್ಸ್ಟ್ಯಾಂಡ್? ಹಾಗಾದ್ರೆ ಇವಾಗ ಬ್ಯಾಲೆನ್ಸ್ ಅನ್ನೊಂದು 0 ಆಗಿದೆ. ಹಾಗಾದ್ರೆ ಇನ್ನು ಎಷ್ಟು ಡೆಬಿಟ್ ಕೊಡ್ಬೇಕು ಅವರ ಅಕೌಂಟಿಗೆ? 2000 ಡೆಬಿಟ್ ಕೊಡ್ಬೇಕು. 2000 ಡೆಬಿಟ್ ಕೊಟ್ರೆ ಶೇಖರ್ ಅಂಡ್ ಕಂಪನಿ ಅಕೌಂಟ್ ಶೋಸ್ ಹೌ ಮಚ್ ಬ್ಯಾಲೆನ್ಸ್? ಹೌ ಮಚ್ ಡೆಬಿಟ್ ಬ್ಯಾಲೆನ್ಸ್? 2000. ಹಾಗಾದ್ರೆ ತಪ್ಪನ್ನ ಸರಿ ಮಾಡಬೇಕು. ಹಾಗೆಯೇ ಅವರ ಅಕೌಂಟಿನಲ್ಲಿ 2000 ಡೆಬಿಟ್ ಬ್ಯಾಲೆನ್ಸ್ ಇರಬೇಕು. ಹಾಗಾದ್ರೆ ಶೇಖರ್ ಅಂಡ್ ಕಂಪನಿ ಅಕೌಂಟ್ ಎಷ್ಟು ಡೆಬಿಟ್ ಕೊಡ್ಬೇಕಾಗತ್ತೆ? 2000 ಪ್ಲಸ್ 2000 ಹೌ ಮಚ್? 4000 ಡೆಬಿಟೆಡ್ ಟು ಶೇಖರ್ ಅಂಡ್ ಕಂಪನೀಸ್ ಅಕೌಂಟ್. 4000 ಡೆಬಿಟೆಡ್ ಟು ಶೇಖರ್ ಅಂಡ್ ಕಂಪನೀಸ್ ಅಕೌಂಟ್. ಅಂಡರ್ಸ್ಟ್ಯಾಂಡ್? ಒನ್ ಸೈಡೆಡ್ ಎರರ್ ಅಂತ ಹೇಳಿದೆ ನಾನು. ಸೊ ಯಾವ ಅಕೌಂಟ್ ಕ್ರೆಡಿಟ್ ಕೊಡಬೇಕು? ಶೇಖರ್ ಅಂಡ್ ಕಂಪನಿ ಅಕೌಂಟ್ ಡೆಟರ್ ಟು ಸಸ್ಪೆನ್ಸ್ ಅಕೌಂಟ್. ಸಸ್ಪೆನ್ಸ್ ಅಕೌಂಟ್ ಶಾಲ್ ಬಿ ಕ್ರೆಡಿಟೆಡ್ ವಿತ್ rupees 4000. 4000 ಶೇಖರ್ ಅಂಡ್ ಕಂಪನಿ ಅಕೌಂಟ್ ಡೆಬಿಟ್ ಕೊಟ್ರೆ ಅವರ ಅಕೌಂಟ್ ನಲ್ಲಿ
ಎಷ್ಟು ಡೆಬಿಟ್ ಬ್ಯಾಲೆನ್ಸ್ ಉಳ್ಕೊಳ್ಳುತ್ತೆ? 2000 ಡೆಬಿಟ್ ಬ್ಯಾಲೆನ್ಸ್ ಉಳ್ಕೊಳ್ಳುತ್ತೆ. ರೆಕ್ಟಿಫಿಕೇಶನ್ ಎಂಟ್ರಿ ನೋಡಿ, ಇದನ್ನೇ ಇಲ್ಲಿ ಪಾಸ್ ಮಾಡಿದ್ರಾಯ್ತು. ಶೇಖರ್ ಅಂಡ್ ಕಂಪನಿ ಅಕೌಂಟ್ ಅನ್ನು ನೋಡ್ಕೊಂಡ್ರಾಯ್ತು. ಅಂಡರ್ಸ್ಟ್ಯಾಂಡ್? ಶೇಖರ್ ಅಂಡ್ ಕಂಪನಿ ಅಕೌಂಟ್ ರಿಟರ್ 4000 to suspense account 4000. Narration being a wrong credit given to Shaker and Company, now rectified. Understand? ಈ ಎಂಟ್ರಿಯನ್ನ ಸೊಲ್ಯೂಷನ್ ಅಲ್ಲಿ ಎಂಟ್ರಿ ಮಾಡಬೇಕಾಯ್ತಾ? ಫಸ್ಟ್ ಜರ್ನಲ್ ಎಂಟ್ರಿ, Shaker and Company account return 4000 to suspense account 4000. Understand? Next, second point. The return inward books has been cost rupees 1000 short. Return inwards book means sales return book. Short means shown less. Okay, sales return book ನಲ್ಲಿ ಏನ್ ಮಾಡಿದ್ದೇವೆ ನಾವು? 1000 ರೂಪಾಯಿ ಕಡಿಮೆ ತೋರಿಸಿದ್ದೇವೆ. ಓಕೆ, ಟೇಕ್ ಇಮ್ಯಾಜಿನರಿ ಎಂಟ್ರಿ. ಒಂದು ಇಮ್ಯಾಜಿನರಿ ಎಂಟ್ರಿನ ತಗೊಳ್ಳಿ ಸೇಲ್ಸ್ ರಿಟರ್ನ್ ಗೆ ಸಂಬಂಧಪಟ್ಟಂತೆ. ಆಯ್ತಾ? ಅಂಡರ್ಸ್ಟ್ಯಾಂಡ್? ಗೂಡ್ಸ್ ರಿಟರ್ನ್ ಬೈ ಮಹೇಶ್ rupees 4000. Goods returned by Mahesh rupees 4000. Entry, sales return account debtor to Mahesh's account 4000. Okay, subsidiary book ನಿಮ್ಗೆ ಗೊತ್ತಿದೆ, ನಿಮ್ಗೆ ಈಗಾಗಲೇ ಪ್ರಿಪೇರ್ ಮಾಡಿದೀರ ನೀವು. ಓಕೆ, ರಿಟರ್ನ್ ಇನ್ವರ್ಡ್ಸ್ ಬುಕ್ ಅನ್ನ ಪ್ರಿಪೇರ್ ಮಾಡಿ ಜಸ್ಟ್ ನೇಮ್ ಅನ್ನು ಮೆನ್ಷನ್ ಮಾಡಿದ್ರೆ ಆಯ್ತು. ಮಹೇಶ್ 4000. ಓಕೆ, ಟೋಟಲ್ ಮಾಡುವಾಗ ಏನ್ ಮಾಡಿದ್ದೇವೆ ನಾವು? 4000 ಎಂಟ್ರಿ ಮಾಡೋ ಬದಲು ಎಷ್ಟು ಎಂಟ್ರಿ ಮಾಡಿದ್ದೇವೆ? 3000 ಎಂಟ್ರಿ ಮಾಡಿದ್ದೇವೆ. ಅಂಡರ್ಸ್ಟ್ಯಾಂಡ್? 1000 shown less. Okay, what type of error it is? This error affects only one account, that is sales return account. Understand? So it is one-sided error. How do you rectify this error? Sales return account always shows debit balance. Sales ಅನ್ನುವಂಥದ್ದು ಕ್ರೆಡಿಟ್ ಬ್ಯಾಲೆನ್ಸ್ ತೋರಿಸಿದ್ರೆ ಸೇಲ್ಸ್ ರಿಟರ್ನ್ ಅಕೌಂಟ್ ಯಾವ ಬ್ಯಾಲೆನ್ಸ್ ತೋರಿಸುತ್ತೆ? ಅದರ ರಿವರ್ಸ್ ಡೆಬಿಟ್ ಬ್ಯಾಲೆನ್ಸ್ ತೋರಿಸುತ್ತೆ. 4000 ಡೆಬಿಟ್ ಬ್ಯಾಲೆನ್ಸ್ ತೋರಿಸಬೇಕಿತ್ತು, ಎಷ್ಟು ತೋರಿಸ್ತಾ ಇದೆ? 3000 ಮಾತ್ರ ತೋರಿಸ್ತಾ ಇದೆ. ಅಂದ್ರೆ 1000 ಕಡಿಮೆ ತೋರಿಸ್ತಾ ಇದೆ. ಅಂದ್ರೇನು? ಸೇಲ್ಸ್ ರಿಟರ್ನ್ ಅಕೌಂಟಿಗೆ ಇನ್ನೂ 1000 ಡೆಬಿಟ್ ಕೊಡಬೇಕು. ಸರಿಯಾ? ಎಂಟ್ರಿ ಪಾಸ್ ಮಾಡಿ. ಸೇಲ್ಸ್ ರಿಟರ್ನ್ ಅಕೌಂಟ್ ರಿಟರ್ 1000, ಎಷ್ಟು ಕಡಿಮೆ ತೋರಿಸಿದೆಯೋ ಅಷ್ಟು. ಓಕೆ, 4000 minus 3000, how much? 1000. 2, one-sided error alwa. 2, suspense account 1000. If there is one-sided error, it can be rectified only through suspense account. Understand? Entry, narration being under debit given to sales return account, now rectified. Understand? Next, number 3, point number 3. A sale of rupees 10,000 had been passed through purchases day book. Purchase day book. The customer's account had been, however, been correctly debited. A sale of rupees 10,000 had been passed through purchase day book. Credit sale recorded in purchase book. The customer's account had, however, been correctly debited. Customer's account ಗೆ ಕರೆಕ್ಟ್ ಆಗಿ ಡೆಬಿಟ್ ಕೊಟ್ಟಿದ್ದೇವೆ. Understand? Completed? Yeah, first of all, you should know the entry when credit sale made or when sales made. Entry, debtors account debtor to sales account. Debtors mean customers. Understand? Customers account debtor to sales account 10,000. Okay, ಈ ಎಂಟ್ರಿ ಅನ್ನುವಂಥದ್ದು ಯಾವ ಬುಕ್ ನಲ್ಲಿ ಎಂಟ್ರಿ ಆಗಿದೆ? ಪರ್ಚೇಸ್ ಬುಕ್ ನಲ್ಲಿ ಎಂಟ್ರಿ ಆಗಿದೆ. ಕಂಪ್ಲೀಟೆಡ್. ಇವಾಗ ಇಫೆಕ್ಟ್ ನೋಡೋಣ. ಮೊದಲು ಸೇಲ್ಸ್ ಅಕೌಂಟ್ ಪ್ರಿಪೇರ್ ಮಾಡೋಣ. ಆಯ್ತಾ? ಯಾವ ಅಕೌಂಟ್ ಸಂಬಂಧಪಟ್ಟಿದ್ದು ಈ ಎಂಟ್ರಿ? ಸೇಲ್ಸ್ ಅಂಡ್ ಡೆಟರ್ಸ್ ಅಕೌಂಟ್ ಗೆ ಮೊದಲು ಸೇಲ್ಸ್ ಅಕೌಂಟ್ ಪ್ರಿಪೇರ್ ಮಾಡೋಣ. ಓಕೆ, ಸೇಲ್ಸ್ ಅಕೌಂಟ್ ಕಂಪ್ಲೀಟೆಡ್. ಸೇಲ್ಸ್ ಅಕೌಂಟ್ ನಲ್ಲಿ ಎಂಟ್ರಿ ಮಾಡಬೇಕಿತ್ತು, ಎಂಟ್ರಿ ಮಾಡಲಿಲ್ಲ. ಸರಿಯಾ? ಆಕ್ಚುಲಿ ಕ್ರೆಡಿಟ್ ಸೈಡ್ ಅಲ್ಲಿ ಬೈ ಡೆಟರ್ಸ್ ಅಕೌಂಟ್ ಅಂತ ಎಂಟ್ರಿ ಮಾಡಬೇಕಿತ್ತು, 10,000 ಎಂಟ್ರಿ ಮಾಡಲಿಲ್ಲ. ಅಂಡರ್ಸ್ಟ್ಯಾಂಡ್? ಲೀವ್ ಇಟ್. ಕಂಪ್ಲೀಟೆಡ್. ನೆಕ್ಸ್ಟ್, ಯಾವ ಬುಕ್ ನಲ್ಲಿ ಎಂಟ್ರಿ ಮಾಡಿದ್ದೇವೆ? ಪರ್ಚೇಸಸ್ ಡೇ ಬುಕ್. ಪರ್ಚೇಸ್ ಡೇ ಬುಕ್ ಮೀನ್ಸ್ ಪರ್ಚೇಸ್ ಅಕೌಂಟ್ ನಲ್ಲಿ ಎಂಟ್ರಿ ಮಾಡಿದ್ದೇವೆ ನಾವು. ಅಂಡರ್ಸ್ಟ್ಯಾಂಡ್? ಯಾವ ಕಡೆ ಅದು? ಪರ್ಚೇಸ್ ಅಕೌಂಟ್ ರಿಟರ್ನ್ ಟು ಡೆಟರ್ಸ್ ಅಕೌಂಟ್ ಅಂತ ಎಂಟ್ರಿ ಮಾಡಿದೆ ನಾವು. ಸರಿಯಾ? ಪರ್ಚೇಸ್ ಬುಕ್ ನಲ್ಲಿ ಎಂಟ್ರಿ ಮಾಡಿದ್ರೆ ಅಂದ್ರೆ
ಯಾವ ಕಡೆ ಎಂಟ್ರಿ ಮಾಡಿದೀರಾ ಅಂತ ಅರ್ಥ, ಡೆಬಿಟ್ ಸೈಡ್ ಅಲ್ಲಿ. ಅಂಡರ್ಸ್ಟ್ಯಾಂಡ್, ಡೆಬಿಟ್ ಸೈಡ್ ಅಲ್ಲಿ ಎಂಟ್ರಿ ಮಾಡಿದೀರಾ. ಟು ಡೆಟರ್ಸ್ ಅಕೌಂಟ್, ಹೌ ಮಚ್, 10,000. ಕಂಪ್ಲೀಟೆಡ್. ನೆಕ್ಸ್ಟ್ ಇನ್ನೊಂದು ಅಕೌಂಟ್ ಇಫೆಕ್ಟ್ ಆಗುತ್ತೆ, ಯಾವ್ದು, ಕಸ್ಟಮರ್ಸ್ ಅಕೌಂಟ್. ಕಸ್ಟಮರ್ಸ್ ಅಕೌಂಟ್ ಅಲ್ಲಿ ಕರೆಕ್ಟ್ ಆಗಿ ಏನ್ ಮಾಡಿದೀರಾ, ಡೆಬಿಟ್ ಮಾಡಿದೀರಾ ಕಸ್ಟಮರ್ಸ್ ಅಕೌಂಟ್. ಕಸ್ಟಮರ್ ಮೀನ್ಸ್ ಡೆಟರ್ಸ್ ಅಕೌಂಟ್. ಓಕೆ, ಇದೇ ಎಂಟ್ರಿ ಪಾಸ್ ಮಾಡಿದ್ದು ಡೆಟರ್ ಟು ಸೇಲ್ಸ್ ಅಕೌಂಟ್. ಅಂಡರ್ಸ್ಟ್ಯಾಂಡ್, ಡೆಟರ್ಸ್ ಅಕೌಂಟ್ ಡೆಟರ್ ಟು ಸೇಲ್ಸ್ ಅಕೌಂಟ್. 10,000 ಟು ಸೇಲ್ಸ್ ಅಕೌಂಟ್. ಡೆಟರ್ಸ್ ಅಕೌಂಟ್ ಕರೆಕ್ಟ್ ಆಗಿ ಡೆಬಿಟ್ ಕೊಟ್ಟಿದ್ದೀರಾ. ಓಕೆ, ಡೆಟರ್ಸ್ ಅಕೌಂಟ್ ನಲ್ಲಿ ತಪ್ಪು ಮಾಡ್ಲಿಲ್ಲ. ಇಲ್ಲಿ ತಪ್ಪು ಮಾಡಿದ್ದು ಒಂದು ಪರ್ಚೇಸಸ್ ಅಕೌಂಟ್ ನಲ್ಲಿ, ಇನ್ನೊಂದು ಸೇಲ್ಸ್ ಅಕೌಂಟ್ ನಲ್ಲಿ ಎಂಟ್ರಿ ಮಾಡಬೇಕಿತ್ತು, ಸೇಲ್ಸ್ ಅಕೌಂಟ್ ನಲ್ಲಿ ಎಂಟ್ರಿ ಮಾಡಲಿಲ್ಲ. ಅಂಡರ್ಸ್ಟ್ಯಾಂಡ್. ಓಕೆ, ಕಂಪ್ಲೀಟೆಡ್. ಹೌ ಡು ಯು ರೆಕ್ಟಿಫೈ ದಿಸ್ ಎರರ್? ಮೊದಲು ಪರ್ಚೇಸ್ ಅಕೌಂಟ್ ಗೆ ಸಂಬಂಧಪಟ್ಟಂತೆ ತಪ್ಪನ್ನ ಸರಿ ಮಾಡೋಣ. ಅಂಡರ್ಸ್ಟ್ಯಾಂಡ್, ಪರ್ಚೇಸ್ ಅಕೌಂಟ್ ಗೆ ಏನ್ ಮಾಡಿದೀರಾ ನೀವು, ತಪ್ಪಾಗಿ ಡೆಬಿಟ್ ಕೊಟ್ಟಿದ್ದೀರಾ. ಟು ಡೆಟರ್ 10,000 ಎಂಟ್ರಿ ಮಾಡಿದೀರಾ. ಅದನ್ನ ಸರಿ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಎಷ್ಟು ತಪ್ಪಾಗಿ ಡೆಬಿಟ್ ಕೊಟ್ಟಿದ್ದೀರಾ ಅಷ್ಟೇ ಕ್ರೆಡಿಟ್ ಕೊಡಿ. ಅಂಡರ್ಸ್ಟ್ಯಾಂಡ್, ಕ್ರೆಡಿಟ್ ಸೈಡ್ ರೈಟ್ ಡೌನ್ 10,000. ಕಂಪ್ಲೀಟೆಡ್. ದಿಸ್ ಇಸ್ ಒನ್ ಸೈಡೆಡ್ ಎರರ್. ಓಕೆ, ಪರ್ಚೇಸ್ ಅಕೌಂಟ್ ಗೆ ಸಂಬಂಧಪಟ್ಟಿದ್ದು. ಓಕೆ, ಕಂಪ್ಲೀಟೆಡ್. It can be rectified only through suspense account. Understand? Write down by suspense account. Rectification entry nodi. Okay. By suspense account means what? Purchases. By suspense account means what? Suspense account return to purchase account. Entry pass madira. Suspense account return to purchase account. Completed. Next. Sales account. ಓಕೆ, ಸೇಲ್ಸ್ ಅಕೌಂಟ್ ಗೆ ಸಂಬಂಧಪಟ್ಟಂತೆ ಎಂಟ್ರಿ ಪಾಸ್ ಮಾಡಬೇಕಿತ್ತು, ಎಂಟ್ರಿ ಪಾಸ್ ಮಾಡಲಿಲ್ಲ. ಸರಿಯಾ? ಓಕೆ, ಇವಾಗ ಎಂಟ್ರಿ ಪಾಸ್ ಮಾಡಿ ಸೇಲ್ಸ್ ಅಕೌಂಟ್ ಗೆ ಏನ್ ಮಾಡಬೇಕು, ಕ್ರೆಡಿಟ್ ಕೊಡಬೇಕು. ಈ ಎಂಟ್ರಿಯ ಪ್ರಕಾರ ಡೆಟರ್ಸ್ ಅಕೌಂಟ್ ಡೆಟರ್ ಟು ಸೇಲ್ಸ್ ಅಕೌಂಟ್. ಅಂಡರ್ಸ್ಟ್ಯಾಂಡ್, ಕ್ರೆಡಿಟ್ ಕೊಡಬೇಕು. ಕ್ರೆಡಿಟ್ ಸೈಡ್ ಅಲ್ಲಿ ಎಂಟ್ರಿ ಮಾಡಿ 10,000. ಯಾವ ಅಕೌಂಟ್ ಗೆ ಕ್ರೆಡಿಟ್ ಕೊಡಬೇಕು, ಬೈ ಕಸ್ಟಮರ್ಸ್ ಅಕೌಂಟ್ ಅಂತ ಎಂಟ್ರಿ ಮಾಡೋದಲ್ಲ, ಅಥವಾ ಬೈ ಡೆಟರ್ಸ್ ಅಕೌಂಟ್ ಅಂತ ಎಂಟ್ರಿ ಮಾಡೋದಲ್ಲ. ಅಂಡರ್ಸ್ಟ್ಯಾಂಡ್, ಯಾವ ಅಕೌಂಟ್ ಗೆ ಕ್ರೆಡಿಟ್ ಕೊಡಬೇಕು, ಸಸ್ಪೆನ್ಸ್ ಅಕೌಂಟ್ ಗೆ ಕ್ರೆಡಿಟ್ ಕೊಡಬೇಕು. ಬೈ ಸಸ್ಪೆನ್ಸ್ ಅಕೌಂಟ್. ಅಂಡರ್ಸ್ಟ್ಯಾಂಡ್, ಎಂಟ್ರಿ ಸಸ್ಪೆನ್ಸ್ ಅಕೌಂಟ್ ರಿಟರ್ನ್ ಟು ಸೇಲ್ಸ್ ಅಕೌಂಟ್. ಕಂಪ್ಲೀಟೆಡ್. ಎಸ್, ಎಂಟ್ರಿ ಮಾಡಿ ಸಸ್ಪೆನ್ಸ್ ಅಕೌಂಟ್ ರಿಟರ್ನ್ ಟು ಸೇಲ್ಸ್ ಅಕೌಂಟ್. ಕಂಪ್ಲೀಟೆಡ್. ಈ ಎರಡು ಅಕೌಂಟ್ ಗೆ ಸಂಬಂಧಪಟ್ಟಿರುವ ರೆಕ್ಟಿಫಿಕೇಶನ್ ಎಂಟ್ರಿಯನ್ನ ಒಂದೇ ಎಂಟ್ರಿಯಲ್ಲಿ ಪಾಸ್ ಮಾಡಬಹುದು. ಆಯ್ತಾ? ಏನದು, ಸಸ್ಪೆನ್ಸ್ ಅಕೌಂಟ್ ರಿಟರ್ ಟು ಪರ್ಚೇಸ್ ಅಕೌಂಟ್ ಟು ಸೇಲ್ಸ್ ಅಕೌಂಟ್. ಸಸ್ಪೆನ್ಸ್ ಅಕೌಂಟ್ ರಿಟರ್ ಎಷ್ಟದು, 10,000 ಪ್ಲಸ್ 10,000 20,000 ಟು ಪರ್ಚೇಸ್ ಅಕೌಂಟ್. ಪರ್ಚೇಸ್ ಅಕೌಂಟ್ ಕ್ರೆಡಿಟ್ ಸೈಡ್ ನೋಡ್ಕೊಳ್ಬೇಕು. ಬೈ ಪರ್ಚೇಸ್ ಅಕೌಂಟ್ ಎಷ್ಟಂತ ಎಂಟ್ರಿ ಮಾಡಿದೀರಾ ಅಷ್ಟನ್ನ ಎಂಟ್ರಿ ಮಾಡಬೇಕು. ಬೈ ಸೇಲ್ಸ್ ಅಕೌಂಟ್, ಸಸ್ಪೆನ್ಸ್ ಅಕೌಂಟ್ ಎಷ್ಟು ಕ್ರೆಡಿಟ್ ಕೊಟ್ಟಿದ್ದೀರಾ ಅಷ್ಟು 10,000. ಅಂಡರ್ಸ್ಟ್ಯಾಂಡ್. A wrong entry passed in the purchase account instead of sales account, now rectified. Completed. This is third entry. Completed. Next, number 4. Rupees 3,750 paid for wages to workmen for making showcases had been charged to wages account. Had been charged to wages account. Understand? Wages to workmen for making showcases. Okay, making showcases. Showcases is nothing but furniture. Okay, understand? Asset. Furniture, asset. Okay, if any expenses incurred relating to asset is treated as capital expenditure. ಅರ್ಥ ಮಾಡ್ಕೊಳ್ಳಿ. ಶೋಕೇಸ್ ಅನ್ನ ಮಾಡಲಿಕ್ಕೆ ಕೂಲಿಯನ್ನ ಪಾವತಿ ಮಾಡಿದ್ದಾರೆ, ಅದೇನಾಗುತ್ತೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗತ್ತೆ. ತಪ್ಪಾಗಿ ಯಾವ ಅಕೌಂಟಿಗೆ ಅದನ್ನ ಡೆಬಿಟ್ ಮಾಡಿದ್ದಾರೆ, ವೇಜಸ್ ಅಕೌಂಟಿಗೆ ಡೆಬಿಟ್ ಮಾಡಿದ್ದಾರೆ. ನೆನ್ಪಿಟ್ಕೊಳ್ಳಿ, ವೇಜಸ್ ಅಕೌಂಟಿಗೆ ಡೆಬಿಟ್ ಮಾಡಿದ್ದಾರೆ. ಇಟ್ ಮೀನ್ಸ್ ದಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಶೋನ್ ಆಸ್ ರೆವೆನ್ಯೂ ಎಕ್ಸ್ಪೆಂಡಿಚರ್. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನು ಏನಂದ್ರೆ ಟ್ರೀಟ್ಮೆಂಟ್ ಮಾಡಿದ್ದಾರೆ, ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಸರಿಯಾ? ಮೊದಲು ರೈಟ್ ಎಂಟ್ರಿಯನ್ನ ನೋಡ್ಕೊಳ್ಳಿ. ಆಯ್ತಾ? ಓಕೆ, ವೇಜಸ್ ಫಾರ್ ಮೇಕಿಂಗ್ ಶೋಕೇಸಸ್. ಅಂಡರ್ಸ್ಟ್ಯಾಂಡ್? ಎಂಟ್ರಿ ಏನದು, ಫರ್ನಿಚರ್ ಅಕೌಂಟ್ ರಿಟರ್ನ್ ಟು ಕ್ಯಾಶ್ ಅಕೌಂಟ್. ಓಕೆ, ಫರ್ನಿಚರ್ ಅಕೌಂಟ್ ಡೆಬಿಟ್ ಕೊಡಬೇಕಿತ್ತು. ಅಂಡರ್ಸ್ಟ್ಯಾಂಡ್? ರಾಂಗ್ ಎಂಟ್ರಿ. ಯಾವ ಅಕೌಂಟ್ ಡೆಬಿಟ್ ಕೊಟ್ಟಿದ್ದಾರೆ, ವೇಜಸ್ ಅಕೌಂಟ್ ಡೆಬಿಟ್ ಕೊಟ್ಟಿದ್ದಾರೆ. ಎಂಟ್ರಿ
ಹೇಗೆ ಎಂಟ್ರಿ ಪಾಸ್ ಮಾಡಿದ್ದಾರೆ? ವೇಜಸ್ ಅಕೌಂಟ್ ರಿಟರ್ನ್ ಟು ಕ್ಯಾಶ್ ಅಕೌಂಟ್ ಅಂತ ಎಂಟ್ರಿ ಮಾಡಿದ್ದಾರೆ. ಓಕೆ, ಯಾವ ಅಕೌಂಟ್ ಕ್ರೆಡಿಟ್ ಕೊಡಬೇಕು ಆ ಅಕೌಂಟ್ ಕರೆಕ್ಟ್ ಆಗಿ ಕ್ರೆಡಿಟ್ ಕೊಟ್ಟಿದ್ದಾರೆ. ಟು ಕ್ಯಾಶ್ ಕರೆಕ್ಟ್ ಇದೆ ಆಯ್ತಾ. ತಪ್ಪಾಗಿ ಏನ್ ಮಾಡಿದ್ದಾರೆ? ಫರ್ನಿಚರ್ ಅಕೌಂಟ್ ಬದಲು ವೇಜಸ್ ಅಕೌಂಟಿಗೆ ಡೆಬಿಟ್ ಕೊಟ್ಟಿದ್ದಾರೆ. ಹಾಗಾದ್ರೆ ರೆಕ್ಟಿಫೈಡ್ ಎಂಟ್ರಿ ಏನು? ಯಾವ ಅಕೌಂಟ್ ಡೆಬಿಟ್ ಕೊಡಬೇಕಿತ್ತು? ಫರ್ನಿಚರ್ ಅಕೌಂಟ್ ಡೆಬಿಟ್ ಕೊಡಿ. ಅಂಡರ್ಸ್ಟ್ಯಾಂಡ್? ಫರ್ನಿಚರ್ ಅಕೌಂಟ್ ರಿಟರ್ನ್ 3750. ಯಾವ ಅಕೌಂಟಿಗೆ ತಪ್ಪಾಗಿ ಡೆಬಿಟ್ ಕೊಟ್ಟಿದ್ದಾರೆ? ವೇಜಸ್ ಅಕೌಂಟಿಗೆ ತಪ್ಪಾಗಿ ಡೆಬಿಟ್ ಕೊಟ್ಟಿದ್ದಾರೆ. ಅದನ್ನ ಸರಿ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಎಷ್ಟು ಡೆಬಿಟ್ ಕೊಟ್ಟಿದ್ದಾರೆ ಅಷ್ಟನ್ನೇನ್ ಮಾಡಿ ಕ್ರೆಡಿಟ್ ಕೊಡಿ. ಸರಿಯಾ? ಆವಾಗ ಬ್ಯಾಲೆನ್ಸ್ ಅನ್ನುವಂಥದ್ದು ನಿಲ್ ಆಗತ್ತೆ. ಅಂಡರ್ಸ್ಟ್ಯಾಂಡ್? ಟು ವೇಜಸ್ ಅಕೌಂಟ್ 3750. ಅಂಡರ್ಸ್ಟ್ಯಾಂಡ್? ಹಾಗಾದ್ರೆ ರೆಕ್ಟಿಫೈಡ್ ಎಂಟ್ರಿ ಏನು? ಫರ್ನಿಚರ್ ಅಕೌಂಟ್ ರಿಟರ್ನ್ ಟು ವೇಜಸ್ ಅಕೌಂಟ್ 3750. ನರೇಶನ್ ಅನ್ನ ಸೊಲ್ಯೂಷನ್ ನೋಡ್ಕೊಳ್ಳಿ ಆಯ್ತಾ. ನೆಕ್ಸ್ಟ್ ನೋಟ್ 5. A purchase of rupees 6710 has been posted to the debit of the creditor's account as 6170. A purchase of rupees 6710 has been posted to the debit of the creditor's account as 6170. Credit purchase made. The creditor was Ganesh and Company. Okay. ಗಣೇಶ್ ಅಂಡ್ ಕಂಪನಿಯಿಂದ ಒಂದು ಕ್ರೆಡಿಟ್ ಪರ್ಚೇಸ್ ಮಾಡಿದ್ದೇವೆ. ಆ ಎಂಟ್ರಿಯನ್ನ ಕ್ರೆಡಿಟರ್ಸ್ ಅಕೌಂಟ್ ನಲ್ಲಿ ಎಂಟ್ರಿ ಮಾಡುವಾಗ 6710 ಎಂಟ್ರಿ ಮಾಡಬೇಕಿತ್ತು. ಅದರ ಬದಲಿಗೆ ಎಷ್ಟಂತ ಎಂಟ್ರಿ ಮಾಡಿದ್ದೇವೆ? 6170 ಅಂತ ಎಂಟ್ರಿ ಮಾಡಿದ್ದೇವೆ. ಅಂಡರ್ಸ್ಟ್ಯಾಂಡ್? ಓಕೆ, ಮೊದಲು ಎಂಟ್ರಿ ಪಾಸ್ ಮಾಡಿ. ಓಕೆ, ಎಂಟ್ರಿ ಏನು? ವೆನ್ ಕ್ರೆಡಿಟ್ ಪರ್ಚೇಸ್ ಮೇಡ್ ಫ್ರಮ್ ಗಣೇಶ್ ಅಂಡ್ ಕಂಪನಿ. ಎಂಟ್ರಿ purchase account return 6710 to Ganesh and Company 6710. This is the correct entry to be made. Okay, this entry belongs to two accounts. First one purchase account, second one Ganesh and Company account. ಆ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡಬೇಕಾಯ್ತಾ ವರ್ಕಿಂಗ್ ನೋಟ್ ಅಲ್ಲಿ. ಓಕೆ, ಪರ್ಚೇಸಸ್ ಅಕೌಂಟ್ ಪ್ರಿಪೇರ್ ಮಾಡಿ, ಡೆಬಿಟ್ ಸೈಡ್ ಎಂಟ್ರಿ ಮಾಡಿ. ಟು ಗಣೇಶ್ ಅಂಡ್ ಕಂಪನಿ ಅಕೌಂಟ್ 6710. ಕಂಪನಿಯಲ್ಲಿ ಪರ್ಚೇಸ್ ಅಕೌಂಟ್ ನಲ್ಲಿ ಕರೆಕ್ಟ್ ಆಗಿ ಎಂಟ್ರಿ ಮಾಡಿದ್ದೇವೆ ನಾವು. ಟು ಗಣೇಶ್ ಅಂಡ್ ಕಂಪನಿ ಅಕೌಂಟ್ 6710 ಕಂಪ್ಲೀಟೆಡ್. ಇವಾಗ ಗಣೇಶ್ ಅಂಡ್ ಕಂಪನಿ ಅಕೌಂಟ್ ಪ್ರಿಪೇರ್ ಮಾಡಿ. ಕಂಪ್ಲೀಟೆಡ್. ಈ ಜರ್ನಲ್ ಎಂಟ್ರಿಯ ಪ್ರಕಾರ ಪರ್ಚೇಸ್ ಅಕೌಂಟ್ ರಿಟರ್ನ್ ಟು ಗಣೇಶ್ ಅಂಡ್ ಕಂಪನಿ ಅಕೌಂಟ್. ಓಕೆ, ಯಾವ ಕಡೆ ಪೋಸ್ಟ್ ಮಾಡಬೇಕಿತ್ತು? ಕ್ರೆಡಿಟ್ ಸೈಡ್ ಅಲ್ಲಿ ಬೈ ಪರ್ಚೇಸ್ ಅಂತ ಎಂಟ್ರಿ ಮಾಡಬೇಕಿತ್ತು. ಸರಿಯಾ? ಆದ್ರೆ ಪಾಯಿಂಟ್ ನಂಬರ್ 5 ನಲ್ಲಿ ಏನಂತ ಹೇಳಿದ್ದಾರೆ? posted to the debit of the creditor's account. ತಪ್ಪಾಗಿ ಡೆಬಿಟ್ ಸೈಡ್ ಅಲ್ಲಿ ಎಂಟ್ರಿ ಮಾಡಿದ್ದೇವೆ. ಟು ಪರ್ಚೇಸ್ ಅಕೌಂಟ್. ಓಕೆ, 6710 ಎಂಟ್ರಿ ಮಾಡೋ ಬದಲು ಎಷ್ಟಂತ ಎಂಟ್ರಿ ಮಾಡಿದ್ದೇವೆ? ತಪ್ಪಾಗಿ 6170 ಅಂತ ಎಂಟ್ರಿ ಮಾಡಿದ್ದೇವೆ ನಾವು. 6170. ಓಕೆ, ವ್ಯಾರ್ ಯು ಕಮಿಟೆಡ್ ಮಿಸ್ಟೇಕ್? ಎಲ್ಲಿ ಮಿಸ್ಟೇಕ್ ಮಾಡಿದ್ದು ಹೇಳಿ? ಯಾವ ಅಕೌಂಟ್ ನಲ್ಲಿ? ಪರ್ಚೇಸ್ ಅಕೌಂಟ್ ನಲ್ಲಿ ಕರೆಕ್ಟ್ ಆಗಿ ಎಂಟ್ರಿ ಮಾಡಿದ್ದಾರೆ. ಎಲ್ಲಿ ಮಿಸ್ಟೇಕ್ ಮಾಡಿದ್ದು? ಗಣೇಶ್ ಅಂಡ್ ಕಂಪನಿ ಅಕೌಂಟ್ ನಲ್ಲಿ ಮಿಸ್ಟೇಕ್ ಮಾಡಿದ್ದು. ತಪ್ಪಾಗಿ ಡೆಬಿಟ್ ಕೊಟ್ಟಿದ್ದೇವೆ 6170. ಅದನ್ನ ಸರಿ ಮಾಡಬೇಕು. ಸರಿ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಎಷ್ಟು ಡೆಬಿಟ್ ಕೊಟ್ಟಿದೆಯಲ್ಲ ಅಷ್ಟನ್ನ ಏನ್ ಮಾಡಿ ಕ್ರೆಡಿಟ್ ಕೊಡಿ. 6170. ಆವಾಗ ಬ್ಯಾಲೆನ್ಸ್ ಅನ್ನುವಂಥದ್ದು ಏನಾಗುತ್ತೆ? 0. 6170 ಮೈನಸ್ 6170 ಹೌ ಮಚ್? 0. ಅರ್ಥ ಆಯ್ತಾ? ಹಾಗಾದ್ರೆ ತಪ್ಪನ್ನ ಸರಿ ಮಾಡಿದಾಗ ಆಗತ್ತಾ? ಇಲ್ಲ. ಅಂಡರ್ಸ್ಟ್ಯಾಂಡ್? ಓಕೆ, ನೋಡಿ ಎಂಟ್ರಿ ನೋಡಿ. ಪರ್ಚೇಸ್ ಅಕೌಂಟ್ ರಿಟರ್ನ್ ಟು ಗಣೇಶ್ ಅಂಡ್ ಕಂಪನೀಸ್ ಅಕೌಂಟ್. ಗಣೇಶ್ ಅಂಡ್ ಕಂಪನಿ ಅಕೌಂಟ್ ನಲ್ಲಿ ಎಷ್ಟು ಕ್ರೆಡಿಟ್ ಬ್ಯಾಲೆನ್ಸ್ ತೋರಿಸಬೇಕು? 6710. ಇವಾಗ ಬ್ಯಾಲೆನ್ಸ್ 0 ಇದೆ. ಅಂಡರ್ಸ್ಟ್ಯಾಂಡ್? ಹಾಗಾದ್ರೆ ಇನ್ನು ಎಷ್ಟು ಕ್ರೆಡಿಟ್ ಕೊಡಬೇಕು? 6710 ಕ್ರೆಡಿಟ್ ಕೊಡಬೇಕು. ಕ್ರೆಡಿಟ್ ಸೈಡ್ ಅಲ್ಲಿ ಎಂಟ್ರಿ ಮಾಡಿ 6710. ಅಂಡರ್ಸ್ಟ್ಯಾಂಡ್? ಕಂಪ್ಲೀಟೆಡ್. ಹಾಗಾದ್ರೆ ತಪ್ಪನ್ನ ಸರಿ ಮಾಡಿ ಅವರ ಅಕೌಂಟಿನಲ್ಲಿ 6710 ಕ್ರೆಡಿಟ್ ಬ್ಯಾಲೆನ್ಸ್ ತೋರಿಸಬೇಕಾದ್ರೆ ಒಟ್ಟಾರೆಯಾಗಿ ಅವರ ಅಕೌಂಟಿಗೆ ಎಷ್ಟು ಕ್ರೆಡಿಟ್ ಕೊಡಬೇಕು? 6170 ಪ್ಲಸ್ 6710 ಟೋಟಲ್ 12,880 ಟು ಬಿ ಕ್ರೆಡಿಟೆಡ್. ಓಕೆ, 12,880 ರೂಪಾಯಿ ಅವರ ಅಕೌಂಟಿಗೆ ಕ್ರೆಡಿಟ್ ಕೊಡಬೇಕು. ಒನ್ ಸೈಡೆಡ್ ಎರರ್ ಅಂತ ಹೇಳಿದ್ದೇನೆ, ಒಂದು ಅಕೌಂಟ್ಗೆ ಸಂಬಂಧಪಟ್ಟಿದ್ದು. ಹಾಗಾದ್ರೆ
ಯಾವ ಅಕೌಂಟ್ ಡೆಬಿಟ್ ಕೊಡಬೇಕು? ಸಸ್ಪೆನ್ಸ್ ಅಕೌಂಟ್ ಡೆಬಿಟ್ ಕೊಡಬೇಕು. ಬೈ ಸಸ್ಪೆನ್ಸ್ ಅಕೌಂಟ್. ಅಂಡರ್ಸ್ಟ್ಯಾಂಡ್? ಬೈ ಸಸ್ಪೆನ್ಸ್ ಅಕೌಂಟ್. ಕಂಪ್ಲೀಟೆಡ್. 12,880 ಕ್ರೆಡಿಟ್ ಕೊಟ್ರೆ ಅವರ ಅಕೌಂಟ್ ನಲ್ಲಿ ಎಷ್ಟು ಬ್ಯಾಲೆನ್ಸ್ ಉಳ್ಕೊಳ್ಳುತ್ತೆ? ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್. ಹೌ ಮಚ್? 6,710 ಕ್ರೆಡಿಟ್ ಬ್ಯಾಲೆನ್ಸ್ ಉಳ್ಕೊಳ್ಳುತ್ತೆ. ಆಯ್ತಾ? ಓಕೆ, ರೆಕ್ಟಿಫಿಕೇಶನ್ ಎಂಟ್ರಿ. ಸಸ್ಪೆನ್ಸ್ ಅಕೌಂಟ್ ಡಿಟರ್ ಗಣೇಶ್ ಅಂಡ್ ಕಂಪನಿ ಅಕೌಂಟ್ ನೋಡಿ. ಬೈ ಸಸ್ಪೆನ್ಸ್ ಮೀನ್ಸ್ suspense account shall be debited. Okay, suspense account debtor 12,880 to Ganesh and company's account 12,880. 6,170 plus 6,710. Understand? 12,880. A wrong debit given to creditor's account instead credit, now rectified. Next, point number 6. Wages paid rupees 4,000 was recorded twice. Wages paid rupees 4,000 was recorded twice. Okay. Wages ಅನ್ನ ಪೇಮೆಂಟ್ ಮಾಡಿದ್ದಾರೆ, ಎಂಟ್ರಿ ಮಾಡುವಾಗ 2 ಬಾರಿ ಎಂಟ್ರಿ ಮಾಡಿದ್ದಾರೆ. Recorded twice. Okay. Here arise a question. Where wages paid recorded twice? ಎಲ್ಲಿ wages paid 2 ಸಾರಿ ಎಂಟ್ರಿ ಮಾಡಿದ್ದಾರೆ. ಓಕೆ, when wages paid entry wages account debtor to cash account. ಓಕೆ, 2 ಸಾರಿ ಎಂಟ್ರಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಎಲ್ಲಿ ಅದು ಎಂಟ್ರಿ ಮಾಡಿದ್ದು? ವೇಜಸ್ ಅಕೌಂಟ್ ನಲ್ಲ ಅಥವಾ ಕ್ಯಾಶ್ ಅಕೌಂಟ್ ನಲ್ಲ. ಅಂಡರ್ಸ್ಟ್ಯಾಂಡ್? ಇಂಥ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ನೀವು ಒಂದು ಎಸಂಪ್ಷನ್ ಮಾಡ್ಕೊಳ್ಬೇಕು. ಓಕೆ, ಇಟ್ ವಾಸ್ recorded twice in the wages account. Okay, recorded twice in the wages account. Wages account ನಲ್ಲಿ 2 ಸಾರಿ ಎಂಟ್ರಿ ಮಾಡಿದ ಅಂತ ತಿಳ್ಕೊಳ್ಬೇಕು. ಅಂಡರ್ಸ್ಟ್ಯಾಂಡ್? ಓಕೆ, ಯಾವ 2 ಅಕೌಂಟ್ ಸಂಬಂಧಪಟ್ಟಿದ್ದು? ವೇಜಸ್ ಮತ್ತೆ ಕ್ಯಾಶ್ ಅಕೌಂಟ್. ಓಕೆ, ಕ್ಯಾಶ್ ಅಕೌಂಟ್ ಪ್ರಿಪೇರ್ ಮಾಡಿ. ಓಕೆ, ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಸೈಡ್ ಬೈ ವೇಜಸ್ ಅಕೌಂಟ್. ಯು ನೋ. ಓಕೆ, 4,000 ಕರೆಕ್ಟ್ ಆಗಿ ಎಂಟ್ರಿ ಮಾಡಿದ್ದೇವೆ. ವೇಜಸ್ ಅಕೌಂಟ್. ಓಕೆ, ಟು ಕ್ಯಾಶ್ ಅಕೌಂಟ್ 4,000. 1 ಸಾರಿ ಎಂಟ್ರಿ ಮಾಡಿದ್ರೆ ಕರೆಕ್ಟ್ ಆಗ್ತಾ ಇತ್ತು. 2 ಸಾರಿ ಎಂಟ್ರಿ ಮಾಡಿದ್ದೇವೆ. ಟು ಕ್ಯಾಶ್ ಅಕೌಂಟ್ 4,000. ಅಂಡರ್ಸ್ಟ್ಯಾಂಡ್? This is a mistake committed in the wages account. Okay, how do you rectify this error? This is one-sided error which affects only wages account. Wages account ನಲ್ಲಿ ಮಾಡಿರುವಂತ ತಪ್ಪಾಗಿ 4,000 ಡೆಬಿಟ್ ಕೊಟ್ಟಿದ್ದೇವೆ, ಅದನ್ನು ಸರಿ ಮಾಡಬೇಕು. ಹಾಗಾದ್ರೆ ಎಷ್ಟು ಕ್ರೆಡಿಟ್ ಕೊಡಬೇಕು? ಎಷ್ಟು ತಪ್ಪಾಗಿ ಡೆಬಿಟ್ ಕೊಟ್ಟಿದ್ದೀರಾ ಅಷ್ಟೇ ಏನ್ ಮಾಡಿ, ಕ್ರೆಡಿಟ್ ಕೊಡಿ. ಕ್ರೆಡಿಟ್ ಸೈಡ್ ಅಲ್ಲಿ ಎಂಟ್ರಿ ಮಾಡಿ 4,000. ಅಂಡರ್ಸ್ಟ್ಯಾಂಡ್? ಕಂಪ್ಲೀಟೆಡ್? ಎಸ್, ಎಂಟ್ರಿ ಬೈ ಸಸ್ಪೆನ್ಸ್ ಅಕೌಂಟ್ 4,000. ನೀವು ಬ್ಯಾಲೆನ್ಸ್ ಅನ್ನು ಫೈಂಡ್ ಔಟ್ ಮಾಡಿದ್ರೆ ಗೊತ್ತಾಗುತ್ತೆ. ಓಕೆ, ಡೆಬಿಟ್ ಸೈಡ್ ಶೋಸ್ ಮೋರ್ ಬ್ಯಾಲೆನ್ಸ್ 8,000. ಕ್ರೆಡಿಟ್ ಸೈಡ್ ರೈಟ್ ಡೌನ್ ಇನ್ ಕ್ರೆಡಿಟ್ ಸೈಡ್ 8,000. 8,000 minus 4,000. How much? 4,000. By balance carried down 4,000. ಓಕೆ, ಎಂಟ್ರಿ ನೋಡಿ. ವೇಜಸ್ ಅಕೌಂಟ್ ಡಿಟರ್ ಟು 4,000. ವೇಜಸ್ ಅಕೌಂಟ್ ಅಲ್ಲಿ ಎಷ್ಟು ಡೆಬಿಟ್ ಬ್ಯಾಲೆನ್ಸ್ ಇರಬೇಕು? 4,000. ಇಲ್ಲಿ 4,000 ಬ್ಯಾಲೆನ್ಸ್ ಇದೆ. ಅರ್ಥ ಆಯ್ತಾ? ಅಂಡರ್ಸ್ಟ್ಯಾಂಡ್? ಹಾಗಾದ್ರೆ ಎಂಟ್ರಿ ಏನು? ಸಸ್ಪೆನ್ಸ್ ಅಕೌಂಟ್ ಡಿಟರ್ ಟು ವೇಜಸ್ ಅಕೌಂಟ್ ಎಂಟ್ರಿ ಮಾಡಿ. Rectification entry: suspense account debtor 4,000 to wages account 4,000, being the double posting to wages account rectified. Being the double posting to wages account rectified. Next problem ಅಲ್ಲಿ suspense account prepare ಮಾಡ್ಲಿಕ್ಕೆ ಹೇಳಿದ್ದಾರೆ. Understand? ಪ್ರಾಬ್ಲಮ್ ಅಲ್ಲಿ ಸಸ್ಪೆನ್ಸ್ ಅಕೌಂಟಿನ ಬ್ಯಾಲೆನ್ಸ್ ಕೊಡ್ಲಿಲ್ಲ. ಏನು ಡಿಫರೆನ್ಸ್ ಬರುತ್ತೆ ಅದು ಸಸ್ಪೆನ್ಸ್ ಅಕೌಂಟ್ ಬ್ಯಾಲೆನ್ಸ್ ಆಗಿರುತ್ತೆ. ಬ್ಯಾಲೆನ್ಸ್ ಅನ್ನ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಥವಾ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಎಂಟ್ರಿ ಮಾಡಬಹುದು. ಸಸ್ಪೆನ್ಸ್ ಅಕೌಂಟ್ ಪ್ರಿಪೇರ್ ಮಾಡುವಾಗ ಮೊದಲ 2 ಗೆರೆ, ಓಕೆ, ಫಸ್ಟ್ 2 ಲೈನ್ಸ್ ಅನ್ನ ಏನ್ ಮಾಡಿ ಬಿಟ್ಬಿಡಿ. ಆಯ್ತಾ? ಬ್ಯಾಲೆನ್ಸಿಂಗ್ ಫಿಗರ್ ಎಂಟ್ರಿ ಮಾಡ್ಲಿಕ್ಕೆ ಇದೆ. 2 ಗೆರೆಯನ್ನು ಬಿಟ್ಟು ಉಳಿದ ಐಟಮ್ ಅನ್ನು ಎಂಟ್ರಿ ಮಾಡಬೇಕು. ರೆಕ್ಟಿಫಿಕೇಶನ್ ಎಂಟ್ರಿಯನ್ನು ನೋಡಿ. ರೆಕ್ಟಿಫಿಕೇಶನ್ ಎಂಟ್ರಿ ಸಸ್ಪೆನ್ಸ್ ಅಕೌಂಟ್ ಗೆ ಸಂಬಂಧಪಟ್ಟಿದ್ದು ಮಾತ್ರ ಇಲ್ಲಿ ಮಾಡಬೇಕು, ಎಂಟ್ರಿ ಮಾಡಬೇಕು. ಸಸ್ಪೆನ್ಸ್ ಅಕೌಂಟ್ ಡೆಬಿಟ್ ಕೊಟ್ಟಿದ್ರೆ ಡೆಬಿಟ್ ಸೈಡ್ ಅಲ್ಲಿ ಅದನ್ನು ಪೋಸ್ಟ್ ಮಾಡಿ. ಸಸ್ಪೆನ್ಸ್ ಅಕೌಂಟ್ ಕ್ರೆಡಿಟ್ ಕೊಟ್ಟಿದ್ರೆ ಅದನ್ನ ಕ್ರೆಡಿಟ್ ಸೈಡ್ ಅಲ್ಲಿ ಪೋಸ್ಟ್ ಮಾಡಿ. ಅರ್ಥ ಆಯ್ತಲ್ವಾ? ಓಕೆ, ಫಸ್ಟ್ ಎಂಟ್ರಿ ಏನು? ಶೇಖರ್ ಅಂಡ್ ಕಂಪನಿ ಅಕೌಂಟ್ ರಿಟರ್ನ್ ಟು ಸಸ್ಪೆನ್ಸ್ ಅಕೌಂಟ್ ಬೈ ಶೇಖರ್ ಅಂಡ್ ಕಂಪನಿ ಅಕೌಂಟ್ 4,000. ಸೆಕೆಂಡ್ ಎಂಟ್ರಿ ಸೇಲ್ಸ್ ರಿಟರ್ನ್ ಅಕೌಂಟ್ ರಿಟರ್ನ್ ಟು ಸಸ್ಪೆನ್ಸ್ ಅಕೌಂಟ್ ಬೈ ಸೇಲ್ಸ್ ರಿಟರ್ನ್ಸ್ ಅಕೌಂಟ್ 1,000. ಕಂಪ್ಲೀಟೆಡ್. ಥರ್ಡ್ ಎಂಟ್ರಿ ನೋಡಿ. ಥರ್ಡ್ ಎಂಟ್ರಿ
ಸಸ್ಪೆನ್ಸ್ ಅಕೌಂಟ್ ರಿಟರ್ನ್ ಟು ಪರ್ಚೇಸ್ ಅಕೌಂಟ್ ಟು ಸೇಲ್ಸ್ ಅಕೌಂಟ್ ಎರಡನ್ನು ಕ್ರೆಡಿಟ್ ಸೈಡ್ ಎರಡನ್ನು ಡೆಬಿಟ್ ಸೈಡ್ ಅಲ್ಲಿ ಎಂಟ್ರಿ ಮಾಡಿ. ಟು ಪರ್ಚೇಸ್ ಅಕೌಂಟ್ 10,000 ಟು ಸೇಲ್ಸ್ ಅಕೌಂಟ್ 10,000. ನೆಕ್ಸ್ಟ್ ಫೋರ್ತ್ ಎಂಟ್ರಿ ರೆಕ್ಟಿಫೈಡ್ ಎಂಟ್ರಿ ಫರ್ನಿಚರ್ ಟು ವೇಜಸ್, ಇಲ್ಲಿ ಸಸ್ಪೆನ್ಸ್ ಅಕೌಂಟ್ ಬರುವುದಿಲ್ಲ. ನೆಕ್ಸ್ಟ್ ನಂಬರ್ 5 ನೋಡಿ, ಸಸ್ಪೆನ್ಸ್ ಟು ಗಣೇಶ್ ಅಂಡ್ ಕಂಪನಿ 12,880, ರೈಟ್ ಡೌನ್ ಟು ಗಣೇಶ್ ಅಂಡ್ ಕಂಪನಿ 12,880. ನೆಕ್ಸ್ಟ್ ಲಾಸ್ಟ್ ಎಂಟ್ರಿ ಸಸ್ಪೆನ್ಸ್ ಟು ವೇಜಸ್ ಅಕೌಂಟ್ 4,000. ಫೈಂಡ್ ಔಟ್ ವಿಚ್ ಸೈಡ್ ಶೋಸ್ ಮೋರ್ ಬ್ಯಾಲೆನ್ಸ್. ಡೆಬಿಟ್ ಸೈಡ್ ಶೋಸ್ ಮೋರ್ ಬ್ಯಾಲೆನ್ಸ್ 36,880, ಕ್ರೆಡಿಟ್ ಸೈಡ್ 36,880. okay, 36,880 minus 4,000 minus 1,000, how much? 31,880. on credit side write down this. credit side ನ ಟೋಟಲ್ ನ ಮೇಲ್ಗಡೆ ಎಂಟ್ರಿ ಮಾಡಬೇಕು. ಓಕೆ, ಎರಡು ಗೆರೆ ಬಿಟ್ಟಿದ್ದೀರಾ ಅಲ್ಲಿ ಎಂಟ್ರಿ ಮಾಡಿ 31,880. ಅದ್ರ ಎದುರುಗಡೆ ಬರ್ಕೊಳ್ಳಿ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್, ಬ್ಯಾಲೆನ್ಸಿಂಗ್ ಫಿಗರ್. okay, this question already appeared for the examination which carries 6 or 12 marks. thank you.